ಎಲ್ಲ ನಮ್ಮ ಸಿನಿಮಾ ಭಾಗಸ್ಥರು, ನಮ್ಮ ಕುಟುಂಬಸ್ಥರಿಗೆಲ್ಲರಿಗೂ ನಮಸ್ಕಾರ. ಮಹಾಭಾರತದ ಈ ಪೋರ್ಷನ್ನು ಅಜ್ಞಾತವಾಸ ಅನ್ನೋದೇ ವೇಷ ಮಾಡಿಸ್ಕೊಂಡು ಬದುಕಬೇಕು ಅನ್ನೋದೇ. ಇವಾಗ ಲೋಕಲ್ಲಿ ಬರೀ ತಲೆ ಮಾಡಿಸ್ಕೊಳ್ಳೋದು ಅಂತೀವಿ ನಾವು. ಇಲ್ಲಿ ತುಂಬ ಸಾಕಷ್ಟು ಮೆಚ್ಚುವಂಥ ಅಂಶಗಳು ಕಾಣ್ತವೆ. ಒಂದೇನಪ್ಪ ಅಂದರೆ, ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರನ್ನ ಕಥೆ ಕೇಳಿಬಿಟ್ಟು ಇದನ್ನು ನೀವು ಮಾಡಿ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದು, ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬ ತುಂಬ ಆರಾಮಾಗಿ ಹೇಮಂತ್ ಹೇಳ್ಬಿಡ್ತೀವಿ, ನಾನೇ ಮಾಡಿಬಿಡ್ತೀನಿ ಬಿಟ್ಬಿಡಿ ಅಂತ. ಯಾಕೆಂದರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋರು, ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪುಗಳನ್ನು ಕೊಟ್ಟಿರೋರು. ಹಾಗಾಗಿ ಏಕೆಂದರೆ ಇದು ಬರೀ ಡೈರೆಕ್ಟ್ರು ಅಂತಲ್ಲ, ಅದು ಕ್ಯಾಮ್ರಾಮ್ಯಾನ್ಗಳು ತುಂಬ ಚೆನ್ನಾಗಿದೆ. ಅವರವ್ರ ಕೆಲಸಗಳು ಟಪ ಅಂತ ಹೆಂಗೋ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಮ್ಯೂಸಿಕ್ ಆಗ್ಬೋದು, ಕಥೆಗಾರ ಆಗ್ಬೋದು, ಕಲಾವಿದ ಆಗ್ಬೋದು, ನಿರ್ಮಾಪಕ ಆಗ್ಬೋದು, ಇವರೆಲ್ಲರಲ್ಲೂ ಈ ಎಕ್ಸ್ಚೇಂಜು ಮೊದಲಿತ್ತು. ಇದೆಲ್ಲೊಂದು ಗ್ಯಾಪ್ ಆಗಿದೆ. ಇದು ಮತ್ತೆ ಇವರು ಶುರು ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ, ಅದು ಹುಟ್ಟಲಿ ಅನ್ನೋದೇ ನಮ್ಮ ಕಲಾವಿದರು. ಹಾಗಿದ್ದಾಗ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು. ನಿಜವಾಗ್ಲೂ ಹೌದಲ್ಲಪ್ಪ, ಈ ಥರದ ಕಥೆಗಳು ಹುಟ್ಟುತ್ತಾವಲ್ಲ ಅಂದ್ಬಿಟ್ಟು ಇದೊಂದು ಅಂಶ. ಆಮೇಲೆ ತುಂಬ ನಾವು ಕೆಲಸ ಎಲ್ಲ ಮಾಡಿದ್ಮೇಲೆ ಮಾತಾಡ್ತಿದ್ವಿ ಅಂದಾಗ ಅದಕ್ಕೊಂದು ಮತ್ತೆ ಹೇಮಂತ್ ಅವರು ತಾಯಿ ವಿಚಾರಕ್ಕೆ ಬಂದಾಗ ಅವ್ರ ತಾಯಿನ ಇಬ್ಬರು ಪೂಜೆ ದಿವಸ ಬಂದಾಗ ಖುಷಿ ಆಯಿತು. ಅವ್ರ ತಾಯಿದೊಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು. ಅವ್ರ ತಾಯಿನ ಹೋದಾಗ ಆವಾಗ ಅದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡು ಮತ್ತು ನಮಗೆ ಅದನ್ನು ಚೇತರಿಸ್ಕೊಂಡು ಮತ್ತೆ ಅದಕ್ಕೆ ಶುರುವಾಗಿ ಕುಂತಾಗ ಬೆಂಗಳೂರು ಕುಮಾರ್ ಅವ್ರು ಬಂದಿರೋದು ನಿಜವಾಗ್ಲೂ ಭಾಳ ತುಂಬ ಪ್ರೊಫೆಷ್ನಲ್ ಆಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯ್ತು ಈ ಸಿನಿಮಾಗೆ. ಅಂದರೆ ಅವ್ರು ನೋಡಿ, ಯಾಕಂದರೆ ಅವರು 9 ಭಾಷೆ ಮಾಡೋರು. ಬೆಂಗಳೂರು ಕುಮಾರ್ ಅಂತ ಅಷ್ಟೇ, ತೆಲುಗು, ತಮಿಳು, ಕನ್ನಡಕ್ಕೂ ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು, ಅದು ನಮ್ಗೆ ತುಂಬ ಪ್ಲಸ್ ಆಗಿತ್ತು. ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾ ನಿಜವಾಗ್ಲೂ ಒಂದು ಅಜ್ಞಾತವಾಸಿ ಅಂತ ಎಲ್ಲ ಧೈರ್ಯ. ಆಮೇಲೆ ಅದಕ್ಕೆ ನಮ್ಮ ಸ್ಪರ್ಧಿಯಾಗಿ ಅದ್ವೈತ್ ಕೆಲಸ ಮಾಡ್ತಾರೆ. ಈಗಿನ್ನೂ ಗೊತ್ತಿಲ್ಲ ನಮಗೆಲ್ಲರಿಗೂ ತಲೆ ಮಾಡಿದಂಗೆ ಚರಣ್ ಏನು ಮಾಡಿದಾರೋ ನಮಗಿನ್ನೂ ಗೊತ್ತಿಲ್ಲ. ಅವ್ರನ್ನ ಕ್ಯಾರೆಕ್ಟ್ರಾಗಿ ಉಳ್ಕೋಬೋದು ಗೊತ್ತಿಲ್ಲ. ಇವರೆಲ್ಲ ಆಗಲೇ ಅದನ್ನು ನಾವು ಬರೀ ಅಲ್ಲಿ ಪಾತ್ರವನ್ನು ಮಾಡಿದವರು. ಇವರೆಲ್ಲ ಪ್ರೇಕ್ಷಕರಾಗಲಿ ಇದನ್ನು ನೋಡ್ಬಿಟ್ಟಿದ್ದಾರೆ. ಇದನ್ನು ನೋಡಿ ಇದನ್ನು ಹಾಗಾಗಿ ಇವರು ನಮಗೇನು ಬಿಟ್ಕೊಡ್ತಿಲ್ಲ ಆಗಿದೆ ಅಂತ. ಹಾಗಾಗಿ ಈಗ ನಮಗೆ ಒಂದು ಈ ಥರದೊಂದು ಹೊಸ ಪ್ರಯತ್ನಕ್ಕೆ ಒಂದು ನಿಮ್ಮೆಲ್ಲರ ಅದೇ ಮತ್ತು ಒಂದು ಪ್ರೋತ್ಸಾಹ ನಮಗೆ ಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ನೀವುಗಳು ಹೊಸತನಕ್ಕೆ, ಹೊಸಬರಿಗೆ, ಈ ಥರದ ಹೊಸ ವಿಚಾರಗಳಿಗೆ ನಮ್ಮಲ್ಲಿ ಮಾಡಿದಾಗ ನೀವು ತುಂಬ ನಿಮ್ಮದು ಅಂತ ನೀವು ಹೆಗಲ ಮೇಲೆ ಅದಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದನ್ನು ಆ ಸಿನಿಮಾನ ನೀವು ಉಳಿಸಿದ್ದೀರಾ. ಇದಕ್ಕೆ ಈ ಅಜ್ಞಾತವಾಸಿ ಸಿನಿಮಾಗೆ ನೀವೆಲ್ಲರೂ ಮನದುಂಬಿ ಸ್ವಇಚ್ಛೆಯಿಂದ ಮಾಡ್ತೀರಾ, ಮಾಡಿ ಅಂತ ನಿಮಗೆ ಮನದುಂಬಿ ಪ್ರೀತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಹಾಂ ಮೇಡಮ್, ಹೌದು ಮೇಡಮ್. ಹಾಂ, ವಿಷ ಇದು ಎಲ್ಲಿ ಬೇಕಾದ್ರೆ ಹುಟ್ಟು ಬಂದು ವಿಷಯ ಯಾರು ಪಕ್ಕದಲ್ಲಿ ಎಲ್ಲ ಕೂತಿದ್ರು ಗೊತ್ತಿಲ್ಲ, ಅದು ಹುಟ್ಟುತ್ತೆ. ಅದೇ ಹೆಂಗೆ ಹುಟ್ಟು ವಿಷ ಅನ್ನೋದೇ ಅದರದ್ದೇ ಆಶ್ಚರ್ಯ. ನಾವು ಕತ್ತಿನ ಕೊಂದ್ವಾ, ಅದೇ ದೈಹಿಕವಾಗಿ ಕೊಂದ್ವಾ, ಮಾನಸಿಕವಾಗಿ ಕೊಲ್ತೀವ, ಸುಮ್ಮನೆ ಅದು ಗಾಳಿಗೆ ಬಂದ್ಬಿಟ್ಟು ಉಸಿರು ಬಿಡ್ಬಿಟ್ಟು ಸತ್ತೋದು. ಎಲ್ಲ ಜ್ಯೋತಿಷಿಗಳು ಮೇಡಮ್, ಇದು ಕೊಲೆಗೆ ಯಾವ್ದನ್ನ ಜ್ಯೋತಿಷಿ ಇದ್ದಾನ ನೋಡಿ, ಇವರೇ ಜ್ಯೋತಿಷಿ ಕೊಲೆಗೆ. ಏನು ಅವ್ರೇನು ಲೇಡಿ ಸುಮ್ಮನೆ ಅಂದ್ಕೊಂಡ್ರ? ನೋಡಿ ಗೊತ್ತಾಗತ್ತೆ ನಿಮಗೆ. ಯಾವ್ದು ಹಾಗಾಗಿ ನಮ್ಗೆ ತುಂಬ ಒಂದು ಇದರಿಂದ ನಾವು ಅನ್ಕೋತಿದ್ದೀವಿ, ನೀವೆಲ್ಲ ಇದ್ರ ಮೆಚ್ತೀರಾ. ಇದೊಂದು ಬೇರೆ ಥರದ ಒಂದು ಪ್ರಯತ್ನ. ಯಾಕಂದರೆ ಅದನ್ನು ನಾವು ಸಾಕಷ್ಟು ಎಲ್ಲ ಸಿನಿಮಾಗಳಿಗೆ ಬರ್ತೀವಿ, ಒಂದು ರೀತಿ ನಾವು ನೋಡ್ಬಿಟ್ಟು ಹೌದು ನಾವು ಸ್ವಲ್ಪ ಮಾಡಿ ಅಂತ ನಾವು ಅದಕ್ಕೆ ನಾವು ಪೇಯ್ಡ್ ದುಡ್ಡಿಸ್ಕೊಂಡಿರ್ತೀವಿ, ಹೇಳೋವಾಗ ಹೇಳ್ತೀವಿ. ಇದು ಬೇರೆ ಥರದ್ದೊಂದು, ಯಾಕಂದರೆ ಎಲ್ಲರೂ ಪ್ರಯತ್ನ ಮಾಡಿರೋದ್ರಿಂದ ನಮಗೂ ಎಲ್ಲನೂ ಒಂದು ಕಡಿತಾ ಇರ್ತದೆ ಹೊಸತನಕ್ಕೆ, ಹೊಸ ವಿಚಾರಗಳನ್ನು.
ನಮ್ಮ ಇದರಲ್ಲೂ ನಾವು ಬೆಣ್ಣೆ ಥರ ಕಡ್ಬಿಟ್ಟು ಶುದ್ಧವಾಗಿ ಏನೋ ತೆಗಿಯೋಕ್ಕೆ ಟ್ರೈ ಮಾಡಿರೋಣ ಅಂತ ಆ ಥರದೊಂದು ಪ್ರಯತ್ನ ಮಾಡಿದ್ದೀವಿ. ಇದನ್ನು ಅದರದ ಒಮ್ಮತದಿಂದ ನಾವೆಲ್ಲರೂ ಅವರಲ್ವಾ ಇಷ್ಟು ಏನೇ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅನ್ಸುತ್ತೆ. ಈ ಥರದ ದಾಖಲಾಟಗಳನ್ನ ಜನಾರ್ದನ್, ಯಾಕೆ ನಾನು ಯಾಕೆ ಜನಾರ್ದನ್ ಬಗ್ಗೆ ತುಂಬ ಬೇರೆ ಥರದಲ್ಲಿ ಒಟ್ಟು ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಥರ ನಿಲ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಅದು ಗುಲ್ಟು ಆಗ್ಬೋದು, ಆಮೇಲೆ ಇದಾಗ್ಬೋದು, ಅದಕ್ಕೆ ಬೇರೆದೊಂದು ಕೊಟ್ಟಿರ್ತಾರೆ. ನನಗೆ ಒಂದು ಕ್ಷಣ ಹೆಂಗೆ ಇದು ಸಾಧ್ಯನಾ ಅಂತ ಅನಿಸ್ತು. ಅಂದರೆ ಯಾವುದೇ ಮನುಷ್ಯನಿಗೆ ಹುಟ್ಟೋದಕ್ಕೆ ಅವನಿಗೆ ಸಹಜ, ಅದು ನೇಚರ್ ಹುಟ್ಟಬೋದು. ಸಾಯಿಸೋದು ಯಾರಿಗೂ ಹಕ್ಕಿಲ್ಲ, ಹೌದಲ್ವ? ಯಾರನ್ನೂ ಸಾಯಿಸೋದಕ್ಕೆ ಯಾವುದಕ್ಕೂ ಹಕ್ಕಿಲ್ಲ, ಯಾರೇ ಆಗಿರಲಿ. ಸಾಯಿಸಬಾರ್ದಲ್ವ? ಸಾಯಿಸೋದು ಸ್ವತಂತ್ರ ಯಾರು ಕೊಡ್ತಾರೆ? ಅದನ್ನೇ ಕ್ವಶನ್ ಮಾರ್ಕ್ ಮಾಡೋದು. ಇದು ಈ ಸಿನಿಮಾದ ನೆನಪು ಕೂಡ ನಿಜವಾಗ್ಲೂ ನಿರಂತರವಾಗಿರುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಅದರ ಪೂರ್ತಿ ಶ್ರೇಯಸ್ಸು ನಮ್ಮ ಜನಾರ್ದನ್ ಮತ್ತು ಹೇಮಾವತಿ ಹೋಗಬೇಕು. ಅದ್ರ ಕತೆ ಹೇಳಿದಾಗ ಒಂದು ಕ್ಷಣ ಹೌದು ಒಂಥರ ನನಗಂತೂ ಭಯ ಆಯಿತು. ಆದರೆ ಇಲ್ಲ, ಇದು ಬೇರೆ ಥರ ತುಂಬ ಒದ್ದಾಡ್ಕೊಂಡೇ ಮಾಡಿದ್ದೀನಿ. ಅದು ಈ ಪಾತ್ರ ಬಿಡ್ತಿಲ್ಲ, ತುಂಬ 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 ಕಾಟ ಕೊಟ್ಟು ಕಿಡ್ಲೆ ಕೊಟ್ಟು ನೆಮ್ಮದಿಲ್ಲ ಮಾಡಿಬಿಟ್ಟಿದೆ. ಆಮೇಲೆ ಯಾರಾದ್ರೂ ಉತ್ತರ ಕೊಡಬೇಕು ಅಂತ. ಆದರೆ ಆ ಥರದ್ದು ಆಗಲ್ಲ. ಹೌದು, ಈ ಥರದ್ದು ಆಗುತ್ತಾ ಆಗ್ತಾನೆ ಇರುತ್ತಾ ಅನ್ನೋ ಪ್ರಶ್ನೆ ನಿಮಗೂ ಬರುತ್ತೆ, ನಿಮಗೂ ಬರುತ್ತೆ, ನನಗೂ ಬರುತ್ತೆ. ನನಗೆ ಅದೇ ನನ್ನ ಜನ ಬಗ್ಗೆ ಜನರ ಬಗ್ಗೆ ಅದಕ್ಕೆ ಟೆಕ್ಸ್ಟ್ ಬುಕ್ ಥರ ಹೋಗ್ಬಿಡ್ತಾರೆ. ಕನ್ನಡ ಸಬ್ಜೆಕ್ಟು, ಇದು ಇಂಗ್ಲೀಷು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮಾಡ್ತೀನಿ, ನೆಕ್ಸ್ಟ್ ಸೋಷಿಯಾಲಜಿ ಮಾಡ್ತೀನಿ, ನೆಕ್ಸ್ಟ್ ಅಥ್ಮೆಟಿಕ್ಸ್ ಮಾಡ್ತೀನಿ, ಈ ಥರ ಹೋಗ್ತಾರೆ. ಅದು ಅದೇ ಆಧಾರ್ ಕಾರ್ಡಿಂಗ್ ಆಗ್ಬಿಟ್ಟು ದೇಶ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಸರ್, ನೀವು ನೋಡಿ ಅಂತ ನಮ್ಗೇನು ಬಿಟ್ಕೊಳ್ಳಿಲ್ಲ. ಇಲ್ಲ, ನಾಗುತ್ತೆ ಸರ್, ನನಗೆ ಹಿಂಗೆ ಡಿಸ್ಟರ್ಬ್ ಮಾಡ್ತಾನೆ ಇದೆ. ಇದು ಸಾಧ್ಯನಾ ಅಂತ ಅನ್ಸುತ್ತೆ. ಇದು ಈ ಥರದ ನಿರಂತರವಾಗಾದ್ರೆ ಹೆಂಗಪ್ಪ ಅಂತ ಅನ್ಸ್ಬಿಡುತ್ತೆ ನನಗೆಲ್ಲೋ. ಮೊನ್ನೆ ಜಯೇಶ್ ಪಟೇಲ್ ಅವ್ರ ಬುಕ್ ಯಾವುದೋ ಒಂದು ಓದ್ತಾ ಇದ್ದೆ. ಅವ್ರ ಕೊನೆಗೆ ಜಯೇಶ್ ಪಟೇಲ್ ಅವ್ರದ್ದು ಇದ್ರ ಬಗ್ಗೆ ಅವ್ರನ್ನ ಕೇಳ್ತಾರೆ, ಸರ್ ಒಟ್ಟು ಮನುಷ್ಯನ ಬಗ್ಗೆ ನೀವೇನು ಹೇಳ್ತೀರಂತ. ಮನುಷ್ಯ ಒಳ್ಳೆಯ ಕಣಯ್ಯ, 140 ಕೋಟಿ ಜನಸಂಖ್ಯೆ ಮಾಡಿದರೆ ಒಳ್ಳೆಯ ಕಣಪ್ಪ, ಎಲ್ಲರೂ ಸಾಯಿಸ್ಬಿಡ್ಬೇಕಾಯ್ತಲ್ಲ, ಒಳ್ಳೆಯ ಕಣಯ್ಯ ಮನುಷ್ಯ ಅಂತಾರೆ. ನೀವು ಯಾವುದನ್ನು ನಂಬೋದು, ಯಾವ್ದು ಕೆಟ್ಟದ್ದು, ಯಾವುದು ಒಳ್ಳೆ, ಏನು ಕೊನೆಗೆ ಒಂದು ದಾಖಲೆ ಏನಪ್ಪ ಅಂತಂದರೆ ಮನುಷ್ಯನೇ ಎಲ್ಲದಕ್ಕೂ ಮೂಲ ಕಾರಣ. ಪ್ರಾಣಿ ಎಲ್ಲ, ಪಕ್ಷಿ ಎಲ್ಲ, ಪರಿಸರ ಮಾಡೋಕ್ಕೆ ನಾವೇ, ಪಂಚಭೂತ ಹಾಳು ಮಾಡೋಕ್ಕೂ, ಗಾಳಿ ನೀರು ಭೂಮಿ ಬೆಂಕಿ ಹಾಳು ಮಾಡೋದಕ್ಕೂ ನಾವೇ ಕಾರಣ. ಬಟ್ ಒಂದೇ ಹಾಳು ಮಾಡೋದಕ್ಕೆಲ್ಲ ಮೂಲ ಕಾರಣ ಮನುಷ್ಯ.